ಇದು ಬಸವನಗುಡಿ ಮತಕ್ಷೇತ್ರದಲ್ಲಿ ಬರುವ ಶ್ರೀನಗರ ವಾರ್ಡ್ನ ಹಳೆಯ ನಂಬರ್ 156, ಜಿಬಿಎ ನೂತನ ಸಂಖ್ಯೆ 100. ಶ್ರೀನಗರ ಮೂಲಭೂತ ಸೌಕರ್ಯಗಳ ಕೊರತೆಯ ಆಗರ. ಕಸ ಸಮಸ್ಯೆ ಇದೆ ಸರ್. ರೋಡ್ಗಳು, ಹಂಪ್ಸ್ಗಳು ಜಾಸ್ತಿ, ಹಳ್ಳಗಳು. PS ಕಾಲೇಜ್ ಮೇನ್ ರೋಡ್ ಅಲ್ಲಂತೂ ನಾವು ಓಡಾಡಕ್ಕೆ ಆಗ್ತಾ ಇಲ್ಲ. ಎಲ್ಲ ರೋಡ್ ದಾಟಕ್ಕೆ ಆಗಲ್ಲ ನಮ್ಮಂತವ್ರಿಗೆ. ನಮ್ಮನೆ ಇಲ್ಲಿಂದ 2 ವೀಲರ್ ಹೋಗಕ್ಕೆ ಗ್ಯಾರಂಟಿ ಇಲ್ಲ ನಾವು. ಸರ್ ಅಲ್ಲಲ್ಲಿ ಕಸ ಹಾಕಿರ್ತಾರೆ ಅಷ್ಟೇ, ಅದನ್ನ ಬಿಟ್ಟರೆ ಬೇರೆ ಏನು ಜಾಸ್ತಿ ಪ್ರಾಬ್ಲಮ್ಸ್ ಇಲ್ಲ. ರೋಡ್ ಎಲ್ಲ ಕ್ಲೀನ್ ಆಗೇ ಇರುತ್ತೆ. ಹೇಳಿಕೊಳ್ಳೋಕೆ ಇದು ಬಸವನಗುಡಿಯ ಸುಸಜ್ಜಿತ ಶ್ರೀನಗರ ವಾರ್ಡ್. ಆದರೆ ವಾರ್ಡ್ನ ಒಳಗೆ ಕಾಲಿಟ್ಟಾಗ ಅನಿಸುತ್ತೆ ಇದೊಂದು ಮೂಲಭೂತ ಸೌಕರ್ಯಗಳ ಕೊರತೆಯ ಆಗರ ಎಂದು. ಶ್ರೀನಗರ ಬಸ್ ನಿಲ್ದಾಣದ ಮುಖ್ಯ ರಸ್ತೆ ಸೇರಿದಂತೆ ಮತ್ತಿತರ ಕಡೆಯ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಹದಗೆಟ್ಟು ಹೋಗಿವೆ. ಕಸ ಸಮಸ್ಯೆ ಇದೆ ಸರ್. ರೋಡ್ಗಳು, ಹಂಪ್ಸ್ಗಳು ಜಾಸ್ತಿ, ಹಳ್ಳಗಳು ಎಲ್ಲ ಕಸ ಇಲ್ಲ ಹಾಕ್ತಾರೆ. ಆಮೇಲೆ ಪಾಪ ಅವ್ರು BBMP ಅವ್ರು ಎಷ್ಟೊಂದು ಕ್ಲೀನ್ ಮಾಡ್ತಾರೆ. ನಮ್ಮ ಜನನೂ ಅಷ್ಟೇ, ಎಲ್ಲ ಕಸ ಹಾಕ್ಬಾರ್ದು. ಅದನ್ನ ಉಪಯೋಗ ಎಲ್ಲ ಹಾಕ್ಬೇಕು, ಅಲ್ಲಿ ಹಾಕ್ಬೇಕು. ಅವ್ರಿಗೂ ಅನುಕೂಲ ಮಾಡ್ಕೊಡ್ಬೇಕು, ನಾವು ಚೆನ್ನಾಗಿರ್ಬೇಕು. ಏನ್ ಕಸದ್ದು ಮಾಮೂಲಿ ಇದ್ದೇ ಇರುತ್ತೆ. ಏನೋ ಒಂದು ಇಷ್ಟು ಕೊಟ್ಟರೆ ತಗೊಂಡ್ ಗಾಡಿಗೆ ಹಾಕೊಂಡು ಹೋಗ್ತಾರೆ. ನೀರಿಂದ ಮಾಮೂಲಿ 2 ದಿನಕ್ಕೋ 3 ದಿನಕ್ಕೋ 2 ದಿನ ನೀರು ಬರುತ್ತೆ. ಇಲ್ಲೆಲ್ಲ ರೋಡ್ ಸರಿ ಇಲ್ಲ. ಇಲ್ಲ ಶ್ರೀನಗರ ಹತ್ರ ಬಸ್ ಸ್ಟಾಪ್ ಅಲ್ಲೇ ರೋಡ್ ಸರಿ ಇಲ್ಲ. ಅಲ್ಲಿ ಓಡಾಡ ಬರೋಕ್ಕೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಶ್ರೀನಗರದಲ್ಲಿ ಎಲ್ಲೆಲ್ಲಿ ಗುಂಡಿ ಜಾಸ್ತಿ ಇದಾವೆ? ಶ್ರೀನಗರ ಹೊಸಕಳ್ಳಿ ಕ್ರಾಸ್ ಸೀತಾ ಸರ್ಕಲ್ ಫುಲ್ ರೋಡ್ ಕೆಲಸ ನಡೀತಾ ಇದೆ. ಫುಲ್ ರೋಡ್ ಗುಂಡಿ. ಮತ್ತೆ ಅವರಲ್ಲಿ BDF ಸೈಡ್ BBMP ಎಲೆಕ್ಷನ್ ಆಗಿ 10 ವರ್ಷ ಆಯ್ತು. ಅದರಿಂದ ಏನು ಮೂಲಸೌಕರ್ಯ ಆಗಲ್ಲ. ಇಲ್ಲಿ MLA ಬಂದು 8 ಕಾನ್ಸ್ಟಿಟ್ಯೂಷನ್ 10 ಕಾನ್ಸ್ಟಿಟ್ಯೂಷನ್ ಅವ್ರು ಏನ್ ಮಾಡ್ತಾನೆ? ಅವನು ಅವ್ರ ಏರಿಯಾ ಗಿರಿನಗರ ಮಾತ್ರ ನೋಡ್ಕೊಂಡಿರ್ತಾನೆ, ಬೇರೆ ಏರಿಯಾ ನೋಡ್ತಾನ? ಆಗಲ್ಲ. ಮೇನ್ ಹಳ್ಳ ಹೊಡಿತಾರಲ್ಲ ಈ ರೋಡ್ಗಳಲ್ಲಿ, ಇದುವರೆಗೂ ಬನ್ನಿ ನಾವು ಕರ್ಕೊಂಡೋಗಿ ತೋರಿಸ್ತೀನಿ. ನಮ್ಮನೆ ಇಲ್ಲಿಂದ 2 ವೀಲರ್ ಹೋಗಕ್ಕೆ ಗ್ಯಾರಂಟಿ ಇಲ್ಲ ನಾವು. ಈ ತರ ರೋಡ್ಗಳು ಅಗ್ದಿ ಬಿಟ್ಟಿದ್ದಾರೆ. ರೋಡ್ಗಳಲ್ಲಿ ಮುಚ್ಚಿಲ್ಲ. ಇದು ಯಾವ್ದೋ ಟೆಂಡರ್ಗಳು ಯಾವ್ದಾವ್ದೋ ದುಡ್ಡು ಮಾಡ್ಕೊಂಡು ಆರಾಮಾಗವ್ರ. ಈ ರೋಡ್ಗಳು ಅಗ್ದೇಟ್ಗೆ ಇಮಿಡಿಯೇಟ್ಲಿ 1 day 2 days ಮುಚ್ಚಬೇಕು. ಮುಚ್ತಾ ಇಲ್ಲ. ಶ್ರೀನಗರ ವಾರ್ಡ್ನಲ್ಲಿ ಬಹುತೇಕ ಕಡೆ ಕಿತ್ತು ಹೋಗಿರೋ ರಸ್ತೆಗಳ ಜೊತೆ ಬಿಡಾಡಿ ದನಗಳಿಂದ ವಾಹನ ಸವಾರರಿಗೆ ತೀವ್ರ ತೊಂದರೆಯಾಗ್ತಿದೆ. ರಾತ್ರಿ ಆದ್ರೆ ಬೀದಿ ನಾಯಿಗಳ ಕಾಟವು ಇಲ್ಲಿ ತಪ್ಪಿದ್ದಲ್ಲ. ಸರ್ ನಾಯಿಗಳು ಜಾಸ್ತಿ ಐತೆ. ಆಮೇಲೆ ಕಸದ್ದು ಬರಲ್ಲ, ಎಲ್ಲೆಲ್ಲೋ ಬಿಸಾಡಬೇಕು ನಾವು. ಅದೊಂದು ಸಮಸ್ಯೆ ಐತೆ. ಅಂದರೆ ಈ ಕಡೆ ಇಲ್ಲೆಲ್ಲ ಇರ್ತದೆ, ಶ್ರೀನಗರದಲ್ಲೆಲ್ಲ ಇರ್ತದೆ. ಸುಮಾರು ರಾತ್ರಿ ಹೊತ್ತಂತೂ ನಿದ್ದನೆ ಬರಲ್ಲ. ನಾವು ಮೊನ್ನಂತನ ಒಂದು ಹುಡುಗನ ಕಚ್ಚಕ್ಕೆ ಬತ್ತು, ನಾನೇ ಇದು ಮಾಡಿದೆ. ಬೀದಿ ನಾಯಿಗಳ ಕಾಟ ಏನಿಲ್ಲ, ಯಾವುದು ಕಚ್ಚಲ್ಲ, ಏನು ಮಾಡಲ್ಲ. ಅಂದರೆ ಏನು ಮಾಡಲ್ಲ, ಅದೇನು ಮಾಡಿಲ್ಲ ಅಂದಮೇಲೆ ಏನು ತೊಂದರೆ ಆಗಲ್ಲ. ಅದೇನಾದ್ರೂ ತೊಂದರೆ ಕೊಟ್ಟರೆ ಮಾತ್ರ ತೊಂದರೆ ಆಗಲ್ಲ. ಶ್ರೀನಗರ ವಾರ್ಡ್ ಅಂತ ಬಂದಾಗ ವಾರ್ಡ್ಗಳಲ್ಲಾದ್ರೂ ಸರಿಯಾಗಿರ್ಬೇಕಲ್ವೇ? ಈಗಲೂ ಆಗಲು ಅಂತಿರೋ ಮರದ ರೆಂಬೆ ಕೊಂಬೆಗಳ ಅಪಾಯದ ತೂಗುಗತ್ತಿ ಸದಾ ಇಲ್ಲಿ ನಡೆದಾಡುವವರ ತಲೆಯ ಮೇಲೆ ತೂಗುತ್ತಿರುತ್ತೆ. ಈ ಬಗ್ಗೆ BBMP ಅಧಿಕಾರಿಗಳಿಗೆ ಹೇಳಬೇಕೆಂದ್ರೆ ಯಾವೊಬ್ಬ ಅಧಿಕಾರಿಗಳು ನಮ್ಮ ಕೈಗೆ ಸಿಗೋದಿಲ್ಲ ಅನ್ನೋದು ಇಲ್ಲಿನ ನಿವಾಸಿಗಳ ಅಳಲು. ವ್ಯವಸ್ಥೆ ಎಲ್ಲ ಸರಿಯಾಗೇ ಇಲ್ಲ. ಇಲ್ಲಿ ಅಗಿತಾರೆ ಮತ್ತೆ ಮುಚ್ತಾರೆ, ಮತ್ತೆ ಅಗಿತಾರೆ ಮತ್ತೆ ಮುಚ್ತಾರೆ. PS ಕಾಲೇಜ್ ಮೇನ್ ರೋಡ್ ಅಲ್ಲಂತೂ ನಾವು ಓಡಾಡಕ್ಕೆ ಆಗ್ತಾ ಇಲ್ಲ. ಸಿಮೆಂಟ್ ಲೋಡ್ ಗಾಡಿ ಅವರು ಸಿಮೆಂಟ್ ಎಲ್ಲ ಚೆಲ್ಲಿ ನಮ್ಗೆ ಅಲ್ಲಿ ಬರೋಕ್ಕೆ ಆಗ್ತಾ ಇಲ್ಲ. ತುಂಬಾನೇ ಕಷ್ಟ ಆಗಿದೆ. ಆಮೇಲೆ ಮಧ್ಯೆ ಎಲ್ಲಾರು ಒಂದು ಹಂಪ್ಸ್ ಹಾಕ್ಲಿ ಅಂತಂದ್ರೆ ಹಂಪ್ಸು ಹಾಕೋದಿಲ್ಲ. ನಾವು ವೋಟ್ ಮಾಡ್ದಲೇ ಅವ್ರು ಗೆದ್ದಿದಾರ. ಬರೀ BPLನವರು ಬಡವ್ರು ಮಾತ್ರನೇ ವೋಟ್ ಹಾಕಿರೋದ. ಇದು ಸುಳ್ಳು. ಸರ್ಕಾರ ಅವ್ರದ್ದು ಸರಿಗಿಲ್ಲ. ಶ್ರೀನಗರದಲ್ಲಿ ಚರಂಡಿ ಸಮಸ್ಯೆ ಇದೆ. ಒಂದ್ ಕಡೆ ಹಾಕಿದ್ರೆ ಒಂದ್ ಕಡೆ ಹಾಕಿಲ್ಲ. ಮತ್ತೆ ಫುಟ್ಪಾತ್ ಜನ ತಿರ್ಗಾಡಕ್ ಜಾಗ ಇಲ್ಲ. ಶ್ರೀನಗರ ಬಸ್ ಸ್ಟಾಪ್ನಿಂದ ಫುಲ್ ಎಲ್ಲ ಕಡೆನೂ ಇದೆ. ಇಲ್ಲಿ ಬಾರ್ 2 ಓಪನ್ ಮಾಡ್ಬಿಟ್ಟು ಫುಲ್ ಗಾಡಿಗಳು ಪಾರ್ಕ್ ಮಾಡ್ತಾರೆ. ಜನಗಳು ಓಡಾಡಕ್ಕೆ ತುಂಬ ಕಷ್ಟ ಇದೆ. ಇಲ್ಲೊಂದು ಹೋಟ್ಲ್ ಇದೆ, ಅಲ್ಲಿಂದ ಎಲ್ಲ ಗಾಡಿಗಳು ಇಲ್ಲಿ ಪಾರ್ಕ್ ಮಾಡ್ತಾರೆ. ಜನಗಳು ಟರ್ನ್ ಮಾಡಕ್ ಆಗ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಜಾಸ್ತಿ ಇದೆ. ಆಮೇಲೆ ಹಸುಗಳೆಲ್ಲ ರೋಡ್ ಬಿಟ್ಬಿಡ್ತಾರೆ. ಏನ್ ಮಾಡಿದ್ರೆ ಎಲ್ಲ ಅಂಗಡಿಗಳು ಅಲ್ಲಿ ಇಲ್ಲಿ ಎಲ್ಲ ಕಿತ್ಕೊಂಡು ತಿಂದ್ಬಿಡ್ತವೆ. ಹಸುಗಳು ಬೇಜಾನ್ ಓಡಾಡ್ತವೆ ಇಲ್ಲಿ. ಅದನ್ನ ಯಾರು ಅವಾಯ್ಡ್ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಏನು ಪರಿಹಾರ ಇಲ್ಲ. ಶ್ರೀನಗರದಲ್ಲಿ ತುಂಬಾನೇ ಸಮಸ್ಯೆಗಳಿದೆ. ಈಗ ರೋಡ್ ಆಗಿರ್ಬೋದು ತುಂಬಾನೇ ಅಗೀತಿದ್ದಾರೆ. ಮತ್ತೆ ಎಷ್ಟೊಂದು ಆಕ್ಸಿಡೆಂಟ್ಗಳಾಗುತ್ತೆ. ಈಗ ನಾನು ಬೆಳಿಗ್ಗೆ ಬರ್ಬೇಕಾದ್ರೇನೆ ಒಬ್ರು ಬಿದ್ರು, ಗಾಯ ಮಾಡ್ಕೊಂಡ್ರು. ರೋಡ್ಗಳೆಲ್ಲ ಅಗೀತಾರೆ, ಗುಂಡಿ ಮಾಡ್ತಾರೆ. ಮತ್ತೆ ಒಂದು ನೀರಿನ ಸೌಲಭ್ಯಗಳಾಗಿರ್ಬೋದು ಇದೆಲ್ಲ ಸರಿಯಾಗಿ ಒದಗಿಸ್ಕೊಡ್ತಾ ಇಲ್ಲ. ಇನ್ನು ಇಲ್ಲಿನ ಶಾಸಕ ರವಿ ಸುಬ್ರಹ್ಮಣ್ಯ ಅವರ ಕಾರ್ಯವೈಖರಿ ಬಗ್ಗೆ ಕೇಳಿದ್ರೆ ಅವರನ್ನ ನಾವು ನೋಡಿ ಯಾವುದೋ ದಿನವಾಗಿದೆ, ನಮ್ಮ ಕಷ್ಟ ಕೇಳೋಕೆ ಸದ್ಯ ಯಾರೂ ಇಲ್ಲ ಅನಿಸುತ್ತಿದೆ ಅಂತ ಶ್ರೀನಗರ ವಾರ್ಡ್ನ ಮುನೇಶ್ವರ ಬ್ಲಾಕ್ನ ನಿವಾಸಿಗಳು ತಮ್ಮ ಬೇಸರವನ್ನ ಹೊರಹಾಕ್ತಾರೆ. BMC ಒಂದು ಸ್ವಲ್ಪ ಬೇಗ ಎತ್ತಿ ಅಂದರೆ ಅದೆತ್ತಲ್ಲ ಇದೆತ್ತಲ್ಲ, ಅವ್ರಿಗೆ ಕಂಪ್ಲೇಂಟ್ ಕೊಡಿ ಇವ್ರಿಗೆ ಕಂಪ್ಲೇಂಟ್ ಕೊಡು ಅಂತಾರೆ. ಆಗಲ್ಲ. ಸ್ವಲ್ಪ ಆದಷ್ಟು ಬೇಗ ಅಧಿಕಾರಿಗಳು ಬಂದು ಒಂದು ಸ್ವಲ್ಪ ನೋಡಬೇಕು. ಬರ್ತಾರೆ ಹೋಯ್ತಾರೆ ಅಷ್ಟೇ. ಅವ್ರು ಹೇಳ್ತಾರೆ
ಹೇಳ್ತಾರೆ ಅದು ಎತ್ತಾಕಮ್ಮ ಅಂದರೆ ಅದೊಂಚೂರು ಇದೆ ಬತ್ತೀವಿರು ಅಂತ ಹೋಗ್ತಾರೆ. ಕಾರ್ಪೊರೇಟ್ರು ಲಲಿತ ಶ್ರೀನಿವಾಸ್ ಗೌಡ್ರು ಅಂತ ಇದ್ರು, ಆಮೇಲೆ ಇವಾಗ ಬೇರೆಯವ್ರು ಇದ್ದಾರೆ, ಅವ್ರ ಹೆಸರು ನನಗೆ ಗೊತ್ತಿಲ್ಲ ಸರ್, ಇರೋದು ಹೇಳ್ಬೇಕು. ಮೊದಲು BJP ಇದ್ದಿದ್ದು, ಇವಾಗ ಯಾರಿದ್ದಾರೆ ಅದು ಗೊತ್ತಿಲ್ಲ ನಮಗೆ. ಸರ್ ನಾವು ನೋಡಿದ್ರೆ ನಾವು 25 ವರ್ಷದಿಂದ ಇಲ್ಲೇ ಇದ್ದೀವಿ, ಯಾರು ಬಂದು ಏನು ಕೇಳೋದಿಲ್ಲ, ಯಾವ ಪ್ರಾಬ್ಲಮ್ ಅನ್ನೋದೇ ಕೇಳೋದಿಲ್ಲ. ಫಸ್ಟ್ ಆಫ್ ಆಲ್ ಏನಾಯಿತು ಏನೇ ಎಂಥದ್ದು ಏನು ಯಾರು ಏನು ಕೇಳೋದೇ ಇಲ್ಲ ಸರ್. ಯಾರು ಸದಸ್ಯರು ಯಾರು BPMP ಅವ್ರು ಯಾರು ಏನಂತಂದ್ರೆ ಗೊತ್ತಾಗೋದೇ ಇಲ್ಲ ಸರ್. ಇದುವರೆಗೂ ಯಾರು ಬಂದೇ ಇಲ್ಲ ಸರ್ ಈ ಕಡೆ. ರೋಡ್ ಹೆವಿ ಟ್ರಾಫಿಕ್ ಇದೆ, ಎಲ್ಲ ಹುಡುಗರು ಕಾಲೇಜ್ ಪಕ್ಕ ಕಾಲೇಜ್ ಇದೆ, ಎಲ್ಲ ಹುಡುಗರು ಡಬಲ್ ತ್ರಿಬಲ್ ಹೋಯ್ತವೆ ಗಾಡೀಲಿ, ಯಾವಾಗ ನೋಡಿದ್ರು ಟ್ರಾಫಿಕ್ ಇದೆ, ಆಕ್ಸಿಡೆಂಟ್ ಆಯ್ತಾ ಇರ್ತವೆ. ಇದನ್ನು ವಾಟ್ರದಿಗೆಲ್ಲ ಪೈಪ್ ಹಾಕ್ತಾವ್ರೆ, ಸಮಸ್ಯೆ ಇತ್ತು ನೋಡಿ, ಇವೆಲ್ಲ ಪೈಪ್ ಇದೆ ನೋಡಿ ತೊಗೊಂಡು ಹಾಕ್ತಾ ಇದ್ದಾರೆ, ಎಲ್ಲ ಭಾಳ ಟ್ರಾಫಿಕ್ ಇದೆ ಮಾತ್ರ ರೋಡು. ಇದಕ್ಕೆ ಯಾರು ಏನು ಮಾಡ್ತಾರೆ ಗೊತ್ತಿಲ್ಲ. ಹಿಂದೆ ಕಾರ್ಪೊರೇಟರ್ ಯಾರಿದ್ರು? ಇಲ್ಲಿ ಇವರು ಲಲಿತಾ ಅಂತ ಹೇಳಿದರು, ಇವಾಗ ಇಲ್ಲ, ನೆಕ್ಸ್ಟ್ ಎಲೆಕ್ಷನ್ ಇದೆ. ಸವಿತಾ ಕರೆಕ್ಟ್. ರವಿ ಸುಬ್ರಹ್ಮಣ್ಯ ಒಳ್ಳೆ ಜನ, ಅವರು ಬಂದೆಲ್ಲ ಹೋಗಿ ನೋಡ್ತಾರೆ, ಒಳ್ಳೆ ಒಳ್ಳೆ MLA ಏರಿಯಾಗೆ ಅಷ್ಟೇ ಹೇಳೋದು. ಬಟ್ ಕೆಲಸ ಆಗಿಲ್ವಲ್ಲ? ಕೆಲಸ ಆಗಿಲ್ಲ, ಒಳ್ಳೆ ಹೆಸರುವಾಸಿ MLA ಅಂತಾರೆ, ಕೆಲಸ ಆಗಿಲ್ಲ. BBMP ಎಲೆಕ್ಷನ್ನು ಮಾಡಲಿಲ್ಲ ಅಂದರೆ ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. BBA ಎಲೆಕ್ಷನ್ ಯಾವತ್ತು ನಡೆಯುತ್ತೋ ಅವತ್ತು ನಾವು ಹೋಗಿ ಕೌನ್ಸಿಲರ್ ಕೇಳ್ಬೋದು. ಇವತ್ತು ಹೋಗಿ MLA ಕೇಳಿದ್ರೆ ನನಗೆ ಎಂಟದು ನಮ್ಮ ಏರಿಯಾ ನಾನು ನೋಡ್ಕೊಂಡು ಬೇರೆ ಈ ಥರ ನಡೀತಾ ಇದೆ. ಫ್ರೀ ಅಂತ ಮಾಡಿಬಿಟ್ಟು ಮನುಷ್ಯರಿಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಇವರು. ಯಾವುದೇ ಒಂದು ಅವ್ರಿಗೆ ತೊಂದರೆ ಆಗ್ತಾ ಇದೆ, ಅವ್ರ ತೊಂದರೆ ಅನ್ಭವಿಸಿ ನಮಗೂ ತೊಂದರೆ ಮಾಡ್ತಾ ಇದ್ದಾರೆ. ಎಲ್ಲಿ ಶಕ್ತಿ ತುಂಬ್ತಾವ್ರೆ? ಯಾವ ಶಕ್ತಿ ತುಂಬ್ತಾವ್ರೆ? ಯಾವ ಶಕ್ತಿ ತುಂಬ್ತಾವ್ರೆ ಅಂತ ಕರೀಲಿಲ್ಲ, ಚಪ್ಪಲಿ ತಗೊಂಡು ಹೊಡಿತೀನಿ ಅವನಿಗೆ. ಬೇಕಾದ್ರೆ TV ಹೊಡಿತೀನಿ ನಾನು ಡೈರೆಕ್ಟ್ ಆಗಿ. ಅರೆ ಏನ್ ಸರ್ಕಾರ ಸರ್, ಬಡವ್ರು ಎಲ್ಲ ನಮ್ಮ ತಲೆ ಮೇಲೆ. ಇವಾಗ ಬಸ್ಗೆ ಬಸ್ಟ್ 20 ಪೈಸೆ ಆಯ್ತು, 25 ಪೈಸೆ ಮಾಡವನ, ಹೆಂಗಸ್ರಿಗೆ ಫೀ ಮಾಡೋಣ, ಗಂಡಸ್ರ ಮೇಲೆ ಹಾಕವನ. ಏನ್ ಮಾಡ್ತಾರೆ ಅಲ್ಲಿ ಜನಗಳು? ಒಂದಕ್ಕೆ ಡಬಲ್ ಎಲ್ಲ ಡಬಲ್, ಎಲ್ಲಿಂದ ಹೋಗ್ತಾರೆ? ಫ್ರೀ ಮಾಡಿದೆ ತಪ್ಪು ಇದು. ಹೌದು, ಇದೇ ವಾರ್ಡ್ನಲ್ಲಿರೋ ಕಾಳಿದಾಸ ಲೇಔಟ್, ಕಲ್ಲಪ್ಪ ಬ್ಲಾಕ್, SBM ಕಾಲೋನಿ ಮತ್ತು ಬನಶಂಕರಿ ಫಸ್ಟ್ ಸ್ಟೇಜ್ಗಳ ಕಥೆಯೂ ಇದಕ್ಕೂ ಹೊರತಾಗಿಲ್ಲ. ಕಸ, ಚರಂಡಿ, ರಸ್ತೆ ಗುಂಡಿಯಂಥ ಸಮಸ್ಯೆಗಳೇ ಜಾಸ್ತಿ. ಮತ್ತೆ ಕೆಲ ಬಡಾವಣೆಗಳಲ್ಲಿ ಬೇಸಿಗೆಗೂ ಮುನ್ನವೇ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗಿದೆ ಎಂದು ಹೇಳಲಾಗುತ್ತೆ. ಈ ಹಿಂದೆ ಶ್ರೀನಗರ ವಾರ್ಡ್ನ ಕಾರ್ಪೊರೇಟರ್ ಆಗಿದ್ದ ಸವಿತಾ ಮಾಯಣ್ಣನವರವರನ್ನ ಮತ್ತು ವಾರ್ಡ್ಗಾಗಿ ಅವರು ಮಾಡಿದಂಥ ಕೆಲಸವನ್ನ ಇಲ್ಲಿನ ಕೆಲವರು ಸ್ಮರಿಸುವುದುಂಟು. ಆದರೆ ಈಗಿನ GBA ಚುನಾವಣೆ ನಡೆದು ಮತ್ತೆ ಈ ವಾರ್ಡ್ಗೆ ಯಾರೋ ಒಬ್ಬರು ಕಾರ್ಪೊರೇಟರ್ ಆಗಿ ಬರೋವರೆಗೂ ನಮ್ಮ ಸಮಸ್ಯೆಗಳನ್ನ ಯಾರಿಗೂ ಹೇಳೋಣ ಅನ್ನುವ ಇಲ್ಲಿನ ಮುಗ್ಧ ನಿವಾಸಿಗಳ ಪ್ರಶ್ನೆಗೆ ನಮ್ಮ ಬಳಿಯೂ ಉತ್ತರವಿಲ್ಲ. ಚನ್ನವೀರ ಸಗರನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.